ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ನಾನಂತ ಅಂದ್ಕೊಂಡಿದ್ದೀನಿ. ನಾನು ಸಖತ್ತಾಗಿದ್ದೀನಿ. ಸೊ ಹೀಗೆ ಇವತ್ತು ನಾನು ನನ್ನ ಮಗಳು ಪಾರ್ಕ್ ಕಡೆ ಹೋಗ್ತಾ ಇದ್ವಿ. ಪಾರ್ಕಲ್ಲಿ ವಾಕಿಂಗ್ ಮಾಡೋಣ ಅಂತ ಹಾಗೆ ನನ್ನ ಕಣ್ಣಿಗೆ ಬಿದ್ದಿದ್ದು ದಾಸವಾಳದ ಗಿಡ, ದಾಸವಾಳದ ಹೂವು, ಬಿಳಿ ದಾಸವಾಳ ಮತ್ತು ರೆಡ್ ದಾಸವಾಳನೂ ಆಗುತ್ತೆ, ಬಟ್ ಬಿಳಿ ದಾಸವಾಳ ತುಂಬ ಒಳ್ಳೆಯದು ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ನಾವು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ನಮ್ಮ ಅಜ್ಜಿ ಪ್ರಿಪೇರ್ ಮಾಡಿಟ್ಟಿರ್ತಾಯಿದ್ರು ಈ ದಾಸವಾಳದಲ್ಲಿ ಒಂದು ಡಿಶ್ನ. ಅದು ಯಾವ ಡಿಶ್ ಅಂತ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾಯಿದ್ದೀನಿ. ಬನ್ನಿ, ದಾಸವಾಳ ಸೊಪ್ಪಿನ ದೋಸೆ ಮಾಡ್ತಾಯಿದ್ದೀನಿ. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕ್ಕೊತಾ ಇದ್ದೀನಿ. 1-2 hours ನೆಂದರೆ ಸಾಕು. ಮತ್ತು ದಾಸವಾಳದ ಎಲೆನ ಚೆನ್ನಾಗಿ ಇಲ್ಲಿ ತೊಳ್ಕೊಂಡು ನಾನು ಇಟ್ಕೊತಾ ಇದ್ದೀನಿ. ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ದಾಸವಾಳ ಎಳೆನೂ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾವು ದೋಸೆ ಹುಯ್ಯೋದಕ್ಕೆ ಯಾವ ಹದ ಬೇಕು ಆ ಹದನ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಇಲ್ಲಿ ನಾನು ಉಪ್ಪು ಮತ್ತು ಸೋಡಾ ಪುಡಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ದೋಸೆನ ನಾವು ಹೇಗೆ ಹುಯ್ತೀವಿ ತವದ ಮೇಲೆ ಆ ಥರ ದೋಸೆ ಹಂಚಲ್ಲಿ ದೋಸೆನ ಹುಯ್ದರೆ ನಮ್ಮ ದಾಸವಾಳ ದೋಸೆ ರೆಡಿಯಾಗಿ ಹೋಗಿಬಿಡುತ್ತೆ. ಸೊ ಇದು ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂತಹ ದೋಸೆ. ಇದು ಯಾರಿಗೂ ಅಷ್ಟು ಗೊತ್ತಿರಲ್ಲ. ನಮ್ಮ ಕೊಡಗು ಮತ್ತು ಮಂಗಳೂರವ್ರಿಗೇ ಈ ದೋಸೆ ಪರಿಚಯ ಜಾಸ್ತಿ ಇರುತ್ತೆ. ಸೊ ಕಾಯಿ ಚಟ್ನಿ ಜೊತೆಗೆ ಈ ದೋಸೆ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ. ಹೇಗಿತ್ತು ಅಂತ ನನಗೆ ಕಮೆಂಟ್